ತಿಮ್ಮಾಪುರ ಗ್ರಾಮದಲ್ಲಿ ಕೃಷಿ ಇಲಾಖೆ, ಗದಗ ಕೃಷಿ ಸಮಾಜ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನಾ ಗ್ರಾಮ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ರಾಷ್ಟ್ರೀಯ ರೈತರ ದಿನಾಚರಣೆ ಹಾಗೂ ಕಿಸಾನ್ ಗೋಷ್ಠಿ ಮತ್ತು ಕಡಲೆ ಬೆಳೆ ಕ್ಷೇತ್ರೋತ್ಸವ ಹಾಗೂ ದ್ರೋಣ ಮುಖಾಂತರ ಲಘು ಘೋಷಕಾಂಶಗಳ ಸಿಂಪಡಣೆ ಪ್ರಾತ್ಯಕ್ಷಿಕೆಯನ್ನು ರೈತ ಶರಣಪ್ಪ ಜೋಗಿನವರ ಜಮೀನಿನಲ್ಲಿ ಗದಗ ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ಉದ್ಘಾಟಿಸಿದರು. ಈಗ ಇಲ್ಲಿ ನೋಡ್ರಿ, ಎಲ್ಲಿ ಕೆಂಪಾಗಿದೆ. ಇದು ಯಾಕೆ ಎಲ್ಲಿ ಕೆಂಪಾಗೈತೆ ಅಂತ ನೀವೇನು ಅನ್ಕೊಂತೀರಿ? ಹಸಿ ಕೆಂಪಾಗೈತೆ ಅಂತ ಗೊತ್ತಿಲ್ಲ. ಅದಕ್ಕಿಂತ ಮೊದಲಾಗಿ ನೋಡ್ಬೋದು, ಈ ತುದಿ ಎಲೆಗಳ ನೇರಳೆ ಬಣ್ಣಕ್ಕೆ ತಿರುಗೈತಿ. ನೇರಳೆ ಬಣ್ಣಕ್ಕೆ ತಿರುಗೈತಿ ಅಂತಂದ್ರೆ ಇದ್ರೊಳಗಡೆ ಫಾಸ್ಫರಸ್ ಅಂಶ ಕಡಿಮೆ ಆಗೈತಿ. ಅಂದ್ರೆ ನಿಮ್ಮ ಭೂಮಿ ಒಳಗ ಫಾಸ್ಫರಸ್ ಕಂಟೆಂಟ್ ಕಡಿಮೆ ಆಗೈತಿ. ಅಂದ್ರೆ ಮನುಷ್ಯಾಗ ಹಿಮೋಗ್ಲೋಬಿನ್ ಕಡಿಮೆ ಆಯ್ತು ಅಂತಂದ್ರೆ HP ಜಾಸ್ತಿ ಮಾಡಕ್ ಹೇಳ್ತಾನೆ. ಬೀಟ್ರೂಟ್ ತಿಂದ್ರೆ ಅವಾಗ 2 ಸರಿ ನೀವು ಅದನ್ನ ಒಂದು ಪ್ಯಾಕೆಟ್ ಅನ್ನ 2 ಸರಿ ಅಂದ್ರೆ 1.5 kg ಪ್ಯಾಕೆಟ್ 2 ಸರಿ ಅಂತಂದ್ರೆ 750 ಗ್ರಾಮ್ ಒಂದ್ ಸರಿ ಸಿಂಪಡಣೆ ಮಾಡ್ಬೇಕಂತಂದ್ರೆ 750 ಗ್ರಾಮ್ ನೀವು ಬಳಕೆ ಮಾಡಿ 2 ಸರಿ ಸಿಂಪಡಣೆ ಮಾಡಿದ್ರೆ ನಿಮ್ಮ ಇಳುವರಿಯಲ್ಲಿ ಈಗ ನೀವು 18% 20% ಇಳುವರಿ ಜಾಸ್ತಿ ಆಗುತ್ತೆ. ಅಂತಂದ್ರೆ ನೀವು 1 ಕ್ವಿಂಟಲ್ ಜಾಸ್ತಿ ತೆಗಿತೀರ ಅಂತಂದ್ರೆ 1 ಕ್ವಿಂಟಲ್ ಮತ್ತೆ ನಿಮ್ಗೆ 15% ಆರ್ಥಿಕ ತಂತ್ರಜ್ಞಾನಗಳಿವೆಲ್ಲ ಹಳೆಯ ತಂತ್ರಜ್ಞಾನ ಕೆಟ್ಟಿಲ್ಲ. ಡ್ರೋನ್ ಕೀಡಿ ತ್ಯಾಗ ಬಿದ್ಬಿಟ್ಟು ಬಿಡವ ಕೂಡ ನಾಜಲ್ನಾಗ ಬರೀ ಗಾಳಿಗೆ ಮೇಲೆ ಹೋಗ್ತಿರ್ತಾರೆ. ಬಳಿಕ ಮಾತನಾಡಿದ ಅವರು, ಭಾರತದ 5ನೇ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ರೈತರ ದಿನಾಚರಣೆಯಾಗಿ ದೇಶದಾದ್ಯಂತ ಆಚರಿಸಲಾಗುತ್ತದೆ. ಅವರು ಕೇವಲ 6 ತಿಂಗಳ ಕಾಲ ಪ್ರಧಾನಿಯಾಗಿ ಅಧಿಕಾರ ಮಾಡಿದಾಗ ರೈತರ ಬಗ್ಗೆ ಅಪಾರವಾದ ಪ್ರೀತಿ ಹಾಗೂ ರೈತರಿಗೆ ಅನುಕೂಲವಾಗುವಂತಹ ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದರು. ಅದರಲ್ಲಿ ಪ್ರಮುಖವಾಗಿ APMC ಮಾರುಕಟ್ಟೆ, ಭೂರಹಿತ ಕೃಷಿ ರೈತರಿಗೆ ಸರ್ಕಾರದಿಂದ ರೈತರಿಗೆ ಹಂಚಿಕೆ ಮಾಡುವಂತ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಬಳಕೆ ಪರಿಚಯಿಸುವ ಮೂಲಕ ಕೃಷಿಯಲ್ಲಿ ಕ್ರಾಂತಿಕಾರ ಬದಲಾವಣೆಯನ್ನು ತಂದಿದ್ದಾರೆ ಎಂದು ಹೇಳಿದರು. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿರಲಿ, ಅತಿ ಕಡಿಮೆ ಖರ್ಚಿನಲ್ಲಿ 60 ರೂಪಾಯಿ 1 ಲೀಟರ್ ಮಾತ್ರ ಲಘು ಪೋಷಕಾಂಶ ಅಂತ. ಅದರಲ್ಲಿ ಜಿಂಕ್ ಇರುತ್ತೆ ನೋಡ್ರಿ. ಮೆಕ್ಕೆಜೋಳ ಎಲ್ಲ ಸ್ವಲ್ಪ ಮಳೆ ಆಗ್ತದೆ, ಹಳದಿ ಆಗ್ತಾ ಇರ್ತದೆ, ಅದೆಲ್ಲ ಜಿಂಕ್ ಬರುತ್ತೆ. ಅದೇ ರೀತಿ ಈ ಕಡಲೆ ಈಗಲೇ ನೋಡ್ಬೋದು, ಎಲ್ಲ ಕಡಲೆ ಎಲೆಗಳು ಲೈಟ್ ಕಲರ್ ಅಥವಾ ಪರ್ಪಲ್ ಕಲರ್ ಆಗಿ ಎಲ್ಲ ಕಲರ್ ಆಗಿದೆ. ನಿಮ್ಮ ಬಾಯಾಗ ಹಾಕಿದ್ರೆ ನೀವು ಬದುಕುವುದಿಲ್ಲ. ಅನ್ನ ನೀರು ಒಂದು ವೇಳೆ ನೀವು ಯಾರು ದೊಡ್ಡ ಬಹಳ ಕಳಿಸಿರಪ್ಪ ಅಂದ್ರ ನೀವು ಶಕ್ತಿಯಿಂದ ನಿಮ್ಮ ಬಾಯಾಗ ಒಂದು ಮುಟ್ಟಿ ಬಂಗಾರ ಯಾರು ಇಟ್ಟು ಸಮಾಧಿ ಮಾಡೋದಿಲ್ಲ. ಸತ್ಯ ಉಪ್ಪು ಆಗಿರುತ್ತೆ. ಅದು ಹಾಕ್ಲಿಲ್ಲ ಅಂದ್ರ ಆ ಆಹಾರ ಹಾಕ್ಲಿಲ್ಲ ಅಂದ್ರೆ ಅಲ್ಲಿ ಮಣ್ಣು ಕೊಡಕ್ಕೆ ಯಾರ್ಯಾರಲ್ಲಿ ಹೋಗ್ಬಿಟ್ಟು ಬಡಬಡ ಪೂಜೆ ಮಾಡಿಸಿ. ಹೀಗೆ ಉತ್ತಮವಾದ ಆಹಾರವನ್ನ ನೀವು ಸೇವಿಸಿದರೆ ನಿಮಗೆ ರೋಗ ಬರುವುದಿಲ್ಲ, ನೀವು ಸದೃಢವಾಗಿರ್ತೀರಿ. ಅದೇ ರೀತಿ ಗದಗ ಕೃಷಿ ಇಲಾಖೆಯ ಜಂಟಿ ಉಪನಿರ್ದೇಶಕರಾದ ಸ್ಫೂರ್ತಿ GS ಮಾತನಾಡಿ, ಕೃಷಿ ಇಲಾಖೆಯಿಂದ ಈ ವರ್ಷ ರಿಯಾಯಿತಿ ದರದಲ್ಲಿ ಕೊಡಿ ಮಾಡಿದ BGD 111 ಸುಧಾರಿತ ಹೊಸ ತಳಿ ಬೀಜಗಳನ್ನು ವಿತರಣೆ ಮಾಡಿದ್ದು, ಇದು ಹೆಚ್ಚು ಇಳುವರಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಎಂದು ತಿಳಿಸಿದರು. ರೈತ ಬಾಂಧವರೇ, ಪ್ಲೀಸ್ ಇಲ್ಲೊಂದ್ ಸ್ವಲ್ಪ ಗಮನ ಕೊಡಿ. ಇದನ್ನ ಈಗ ಸಿಂಪಡಣೆ ಮಾಡ್ತೀವಲ್ಲ, ಎಲ್ಲರೂ ಈ ಕಡೆ ಲಕ್ಷ್ಮಟ್ಟಿಗರ್ ಅಂತ ಅನ್ಕೊಂಡಿದ್ದೀನಿ. ಈಗ ಇಲ್ಲಿ ನೋಡ್ರಿ, ಎಲ್ಲಿ ಕೆಂಪಾಗಿದೆ. ಇದು ಯಾಕೆ ಎಲ್ಲಿ ಕೆಂಪಾಗೈತೆ ಅಂತ ನೀವೇನು ಅನ್ಕೊಂತೀರಿ? ಹಸಿ ಕೆಂಪಾಗೈತೆ ಅಂತ ಗೊತ್ತಿಲ್ಲ. ಅದಕ್ಕಿಂತ ಮೊದಲಾಗಿ ನೋಡ್ಬೋದು, ಈ ತುದಿ ಎಲೆಗಳ ನೇರಳೆ ಬಣ್ಣಕ್ಕೆ ತಿರುಗೈತಿ. ನೇರಳೆ ಬಣ್ಣಕ್ಕೆ ತಿರುಗೈತಿ ಅಂತಂದ್ರೆ ಇದ್ರೊಳಗಡೆ ಫಾಸ್ಫರಸ್ ಅಂಶ ಕಡಿಮೆ ಆಗೈತಿ. ಅಂದ್ರೆ ನಿಮ್ಮ ಭೂಮಿ ಒಳಗ ಫಾಸ್ಫರಸ್ ಕಂಟೆಂಟ್ ಕಡಿಮೆ ಆಗೈತಿ. ಅಂದ್ರೆ ಮನುಷ್ಯಾಗ ಹಿಮೋಗ್ಲೋಬಿನ್ ಕಡಿಮೆ ಆಯ್ತು ಅಂತಂದ್ರೆ HP ಜಾಸ್ತಿ ಮಾಡಕ್ ಹೇಳ್ತಾನೆ. ಬೀಟ್ರೂಟ್ ತಿಂದ್ರೆ ಹಂಗಾಗಿ ಇದಕ್ಕ ಭೂಮಿ ಒಳಗ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟ್ಯಾಶ್ ಆಗಿರ್ಬೋದು, ಇತರೆ 16 ಅವೇನ್ ಲಘು ಪೋಷಕಾಂಶಗಳಿದಾವಲ್ಲ ಅವುಗಳ ಕೊರತೆ ಆಗಿರ್ತೈತಿ. ದಯಮಾಡಿ ಈ ಬಿತ್ತು ಕ್ರಾಪ್ ತೆಗಿತಿಲ್ಲ ಅದಾದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸಿದಾಗ ನಿಮ್ಮ. ಈ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾದ ಮಲ್ಲಯ್ಯ ಕೊರಮನವರ್, ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ H ಬಾಬ್ರಿ, ಕೋಟ್ಮಚ್ಗಿ ಸಾವಯ ಕೃಷಿಕರಾದ ವೀರೇಶ್ ನೆಗಲಿ, ಶಂಭುಲಿಂಗ್ ಶಾಸ್ತ್ರಿಗಳು, ಸಾವಯ ಕೃಷಿ ವಚನಕಾರರು
ಬೆಟಗೇರಿ ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿ ಬಸವರಾಜೇಶ್ವರಿ ಸಜ್ಜನ್ನವರ್, ಹರ್ಲಾಪುರ್, ತಿಮ್ಮಾಪುರ್ ಗ್ರಾಮದ ನೂರಾರು ರೈತರು ಹಾಗೂ ಸ್ವಸಹಾಯ ಸಂಘದ ಮಹಿಳೆಯರು ಪಾಲ್ಗೊಂಡಿದ್ದರು. ಯಲ್ಲಪ್ಪ ಎಚ್ ಬಾಬ್ರಿ, 9 ಲೈವ್ ನ್ಯೂಸ್, ಗದಗ.